ನಮಸ್ಕಾರ ದೊಡ್ಡಬಳ್ಳಾಪುರ. ಪ್ರತಿ ಶನಿವಾರದಂತೆ ಈ ಶನಿವಾರ ನಾವು ನಿಮಗೆ ಒಂದು ವಿಶೇಷವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಡೆಸ್ತಾ ಇದ್ದೀವಿ. ಇದು ನಮ್ಮ ದೊಡ್ಡಬಳ್ಳಾಪುರದಿಂದ 14 ಕಿಲೋಮೀಟರ್ ರಾಜನಕುಂಟೆ ಹತ್ರ ಇರುವ ಹೊಣ್ಣೆನಹಳ್ಳಿ ಗ್ರಾಮ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ವ್ಯಾಸರಾಯರು 732 ಪ್ರಾಣ ಪ್ರತಿಷ್ಠಾಪನೆ ಆಂಜನೇಯ ವಿಗ್ರಹ ಮಾಡಿದ್ದಾರೆ. ನಮ್ಮ ದೊಡ್ಡಬಳ್ಳಾಪುರ ಸುತ್ತಮುತ್ತ 32 ಆಂಜನೇಯ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ ವಿಗ್ರಹಕ್ಕೆ ಮಾಡಿದ್ದಾರೆ. ನಮ್ಮ ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ ಪುಸ್ತಕದಲ್ಲಿ ನೀವು ನೋಡಬಹುದು. ಹಾಗೆ ಈಗ ನಾವು ಬಂದಿರೋದನ್ನು ಸಹ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ, ಏನ್ ಕಂಬದ ಆಂಜನೇಯ ಸ್ವಾಮಿ ಅಂತ ಇಲ್ಲಿ ಹೇಳ್ತಾರೆ, ಈ ಆಂಜನೇಯ ಸ್ವಾಮಿನೂ ವ್ಯಾಸರಾಯರೇ ಕೆತ್ತಿರೋದು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸುಂದರವಾಗಿದೆ ದೇವರು. ಏನೋ ಇಲ್ಲಿ ಒಂಥರ ಬಂದ್ರೆ ಒಂಥರ ಮೈಂಡ್ ಎಲ್ಲ ಒಂಥರ ಪೀಸ್ಫುಲ್ ಆಗಿ ಫೀಲ್ ಆಗುತ್ತೆ. ಕಂಬದ ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಈ ದೇವಸ್ಥಾನದಲ್ಲಿ ಮಧ್ವಾಚಾರ್ಯ ವಿಗ್ರಹ ಇದೆ, ಪಟ್ಟಾಭಿರಾಮ ವಿಗ್ರಹ ಇದೆ, ಹಾಗೆ ಸಂಕಷ್ಟಾರಿ ಗಣೇಶ ಇದೆ, ಮತ್ತೆ ಇಲ್ಲಿ ಗೋಶಾಲೆ ಇದೆ. ಇಲ್ಲಿನ ವಿಶೇಷತೆ ಏನು ಅಂದ್ರೆ, ನೀವೇನಾದ್ರೂ ಮನ್ಸಲ್ಲಿ ಅನ್ಕೊಂಡು ಇಲ್ಲಿ ಒಂದ್ಸಲ ಪ್ರಾರ್ಥನೆ ಮಾಡ್ಕೊಂಡ್ರೆ ನಿಮ್ಮ ಕೆಲಸಗಳು 48 ದಿನಗಳಲ್ಲಿ ಪರಿಹಾರ ಆಗುತ್ತಾ ಅನ್ನೋ ನಂಬಿಕೆ ಇವತ್ತು ಇದೆ. ಯಾರೆಲ್ಲ ವ್ಯಾಸರಾಯರ ಪ್ರಾಣ ಪ್ರತಿಷ್ಠಾಪನೆ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದುವರೆಗೂ ನೋಡಿಲ್ವೋ, ಇದು ನಮ್ಮ ದೊಡ್ಡಬಳ್ಳಾಪುರದಿಂದ ರಾಜನಕುಂಟೆಯಲ್ಲಿ ಬಸ್ ಸ್ಟ್ಯಾಂಡ್ ಇಂದ ವಾಕಬಲ್ 500 ಮೀಟರ್ ಬಂದ್ರೆ ನಿಮ್ಗೆ ದೇವಸ್ಥಾನ ಇದೆ. ಇಲ್ಲಿ ಗೋಶಾಲೆ, ಸುತ್ತಮುತ್ತ ವಾತಾವರಣ ಎಲ್ಲ ಚೆನ್ನಾಗಿದೆ. ಬಂದು ನೋಡ್ಕೊಂಡು ಹೋಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಆಂಜನೇಯ. ತುಂಬಾ ಇತಿಹಾಸ ಇರತಕ್ಕಂಥದ್ದು ಈ ಕ್ಷೇತ್ರಕ್ಕೆ. ಯಾಕಂದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ವ್ಯಾಸರಾದ್ರು ತುಂಬಾ ಒಂದು ಕಂಬದಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಆದ್ರಿಂದ ಇಲ್ಲಿ ಅಷ್ಟೇ, ಮತ್ತೆ ಇಲ್ಲಿಂದ ಒಂದು 5 ಕಿಲೋಮೀಟರ್ ಕಾಕೋಡು ಕ್ಷೇತ್ರದಲ್ಲಿ, ಹೊಣ್ಣೇನಹಳ್ಳಿ ಗ್ರಾಮ ಇದು, ಇಲ್ಲಿಂದ 5 ಕಿಲೋಮೀಟರ್ ಕಾಕೋಡು ಕ್ಷೇತ್ರದಲ್ಲಿ ಇರತಕ್ಕಂಥದ್ದು. ಇದೇ ರೀತಿಯಾಗಿ ಕಂಬದಲ್ಲಿ ಸುಮಾರು ವ್ಯಾಸರಾಜ ಪ್ರತಿಷ್ಠಿತ ಪ್ರಾಣ ದೇವರು ಅಂದ್ರೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ತುಂಬಾ ವಿಶೇಷವಾಗಿರತಕ್ಕಂಥದ್ದು. ಅದೇ ರೀತಿಯಂತಹ ಕ್ಷೇತ್ರದಲ್ಲಿ ತುಂಬಾ ಮಹಿಮೆ ಇರತಕ್ಕಂಥದ್ದು. ಸುಮಾರು 450-500 ವರ್ಷಗಳ ಕಾಲ ಹಿಂದೆ ವ್ಯಾಸರಾಜರೇ ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಒಂದು ಸ್ಥಳ. ಇಲ್ಲಿ ಪ್ರತಿದಿನ ಕೂಡ ಮಧು ಅಭಿಷೇಕ ಆಗುತ್ತೆ. ಮಧು ಅಭಿಷೇಕ, ಅದೇ ರೀತಿಯಾದಂತಹ ಪ್ರತಿ ಶನಿವಾರ ಫಲಪಂಚಾಮೃತ ಅಭಿಷೇಕ, ಮಧು ಅಭಿಷೇಕ ಜೊತೆಗೆ ಅನ್ನದಾನ ಎಲ್ಲವೂ ಕೂಡ ಇರತಕ್ಕಂಥದ್ದು. ಪ್ರತಿಯೊಬ್ಬರು ಭಕ್ತರು ಕೂಡ ಇಲ್ಲಿ ಬಂದು ಪ್ರಾರ್ಥನೆ ಇಟ್ಟರೆ ಸಾಕು, ಎಲ್ಲರಿಗೂ ಕೂಡ ನೆರವೇರಿ ದೇವರ ಅನುಗ್ರಹ ಪರಿಪೂರ್ಣವಾಗಿ ಆಗತ್ತೆ. ಅಷ್ಟು ಮಹಿಮಾವಂತರು, ಶಕ್ತಿವಂತರು ಪ್ರಾಣದೇವರು. ಎಲ್ಲ ಒಳ್ಳೇದಾಗತ್ತೆ. ಎಲ್ಲ ಭಕ್ತರಿಗೂ ಕೂಡ ದೇವರ ಅನುಗ್ರಹ ಖಂಡಿತವಾಗೂ ಇಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಎಲ್ಲರಿಗೂ ಕೂಡ ಅನುಕೂಲ ಆಗಿ ದೇವರ ಆಶೀರ್ವಾದ ಆಗುತ್ತೆ ಅನ್ನತಕ್ಕಂಥದ್ದು. ಆದ್ರಿಂದ ಯಾಕಂದ್ರೆ ಇನ್ನೊಂದು ಪ್ರಾಣದೇವರ ಮಹಿಮೆ ಅಂತೂ ಎಲ್ರಿಗೂ ಗೊತ್ತೇ ಇದೆ. ವಾಯುದೇವರದು ತುಂಬಾ ಎಲ್ಲಾ ಇಂದ್ರಿಯಗಳು ಕೂಡ ವಿಶ್ರಾಂತಿ ತಗೊಳುತ್ತೆ, ಆದ್ರೆ ಉಸಿರಾಟ ಮಾತ್ರ ಯಾವತ್ತು. ಅದಕ್ಕೆ ವಾಯುದೇವರಿಗೆ ತುಂಬಾ ಶಕ್ತಿ ಹೇಳಿರ್ತಕ್ಕಂಥದ್ದು ಪ್ರಾಣದೇವರಿಗೆ ಅಂತ ಅವರನ್ನ ಪ್ರಾರ್ಥನೆ ಮಾಡಿ ಆ ಶ್ಲೋಕವೇ ಹೇಳುತ್ತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತ ಅಜಾಡ್ಯಂ ವಾಕ್ಪೃತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಯಾರು ಹನುಮಂತನನ್ನ ಸ್ಮರಣೆ ಮಾಡ್ತಾರೋ ಅವರಿಗೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಅದೇ ರೀತಿಯಾಗಿ ನಿರ್ಭಯತ್ವಂ, ಎಲ್ಲ ಭಯವನ್ನು ಹೋಗಿಸ್ತಾರೆ ಅಂತ ಹೇಳ್ತಕ್ಕಂಥದ್ದು ಯಾವಾಗ ಅಂತ ಪ್ರಾಣದೇವರನ್ನ ಸೇವೆ ಮಾಡಿ ಸ್ಮರಣೆ ಮಾಡಿದ್ರೆ. ಆದ್ರಿಂದ ಎಲ್ಲರೂ ಕೂಡ ಹೊಣ್ಣೇನಹಳ್ಳಿ ಗ್ರಾಮಕ್ಕೆ ಬಂದು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ.